ಹುಲಿವಾಣ ಗ್ರಾಮದ ಗಣೇಶ ಚತುರ್ಥಿಯ ಇಂದಿನ ವಿಸರ್ಜನಾ ಕಾರ್ಯಕ್ರಮದ ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಸೇರಿದಂತಹ ನನ್ನ ಹಿಂದೂ ತಂದೆ ತಾಯಿಗಳೇ, ಹಿಂದೂ ಯುವಕರೇ, ಹಿಂದೂ ಹುಲಿಗಳೇ, ನಮ್ಮ ಮಂಡ್ಯದ ಈ ಎಲ್ಲ ಸಂಘಟನೆ ನೇತೃತ್ವ ತೆಗೆದುಕೊಂಡಂತ ಶ್ರೀ ಮಂಜುನಾಥ್ ಅವರೇ ಹಾಗೂ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರು, ಇವತ್ತು ನಾನು ಮಂಡ್ಯ ಜಿಲ್ಲೆಗೆ ಕೆರೆಗೋಡಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೊಂದು ಅಭೂತಪೂರ್ವವಾದಂಥ ಸ್ವಾಗತ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಭಾಗದಲ್ಲಿ ಹಿಂದುತ್ವ ಅನ್ನುವಂಥದ್ದು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಜನರ, ಯುವಕರ, ಹಿರಿಯರ, ತಾಯಂದಿರ ಭಾವನೆ ನೋಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಹಿಂದೂ ಸರ್ಕಾರ ಬರಲಿಕ್ಕೆ ಆಶೀರ್ವಾದ ಈ ರಾಜ್ಯಕ್ಕೆ ಬುಲ್ಡೋಜರ್ ಬಾಬಾ ಬೇಕಾಗಿದೆ. ಈ ರಾಜ್ಯಕ್ಕೆ ಔರಂಗಜೇಬ್, ಟಿಪ್ಪು ಸುಲ್ತಾನ್ ಬೇಕಾಗಿಲ್ಲ. ಹಿಂದಿನ ಸರ್ಕಾರ ಟಿಪ್ಪು ಸುಲ್ತಾನ್ ಸರ್ಕಾರ. ಇವತ್ತು ನೋಡ್ರಿ, ಮನೆ ಮದ್ದೂರಿನಲ್ಲಿ ನಮ್ಮ ಹಿಂದೂಗಳು ಎಲ್ಲೂ ತೊಂದರೆ ಮಾಡಿಲ್ಲ. ಈ ಕರ್ನಾಟಕದಾಗ ಯಾವುದೇ ಮುಸ್ಲಿಂ ಹಬ್ಬಗಳಿನಲ್ಲಿ, ಅದು ರಂಜಾನ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯಾವುದರಲ್ಲೇ ಎಲ್ಲರೇ ಕರ್ನಾಟಕದಲ್ಲಿ ದೇಶದಲ್ಲಿ ಯಾರು ಹಿಂದೂಗಳು ತಂದು ಹೋಗ್ತಾರೆ ಅಂತ. ಆದರೆ ಹಿಂದೂಗಳ ಗಣಪತಿಗೆ ಉಳಿಯುವಂಥ ಏನು ಕಾರ್ಯಕ್ರಮ ಮುಸ್ಲಿಮರು ಮಾಡ್ಯಾರಲ್ಲ, ಇವತ್ತು ಮದ್ದೂರಿನಲ್ಲಿ 4% ಅದಾರು. 4% ಇದ್ದವರು ಈಗಾಗಲೇ ಪೊಲೀಸ್ ವರದಿ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ಮಸೂತಿಯಿಂದ ಪೂರ್ವ ನಿಯೋಜಿತವಾಗಿ ಕಲ್ಲು ಎಸೆಯುವಂಥ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ರು ಅನ್ನುವಂಥದ್ದು ಸಾಬೀತಾಗಿದೆ. ಆದರೆ 4% ಇದ್ರೆ ಅವ್ರು ಹಿಂಗದಾರ, ನಾಳೆ 40% ಆದ್ರೆ ಏನು ಗತಿ ಅನ್ನೋಂಥದ್ದು ಹಿಂದೂಗಳು ಇವತ್ತು ವಿಚಾರ ಮಾಡುವಂಥ ಕಾಲ. ಅದಕ್ಕೆ ಮಂಡ್ಯ ಜಿಲ್ಲೆ ನಮ್ಮ ಎಲ್ಲ ಕಾರ್ಯಕರ್ತರು, ಯುವಕರು ಒಂದು ಘೋಷಣೆ ಕೊಡ್ತಾ ಇದ್ದಾರೆ. ಹಿಂದೂ ಹಿತವಾಗಿ ಯಾರು ಮಾತಾಡ್ತಾರ, ಹಿಂದೂಗಳ ಭಾವನೆಗಳನ್ನ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಇದಕ್ಕೆಲ್ಲರೂ ಒಪ್ಪಿದ್ದೀರಾ? ನಾವು ಇನ್ಮ್ಯಾಗ ಜಾತಿ ಮಾಡಬಾರ್ದು. ನಾವು ಲಿಂಗಾಯತರು, ನಾವು ಕುರುಬರು, ನಾವು ಒಕ್ಕಲಿಗರು, ನಾವು ದಲಿತರು, ನಾವು ಜಾತಿ ಮಾಡಿದ್ವಿ ಅಂದ್ರೆ ಭಾರತ ಉಳಿದಿಲ್ಲ. ಅವರೆಲ್ಲ ಪ್ಲಾನ್ ಏನಿದೆ ಅಂದ್ರೆ 2047ಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕಂತಾರೆ. ಇವತ್ತು ನೋಡ್ರಿ, ಕರ್ನಾಟಕ ಸರ್ಕಾರ PSI ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಸಿದ್ದರಾಮಯ್ಯ ಏನೋ ಪೊಲೀಸ್ ಇಲಾಖೆಯ ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕು ಅಂತ ವ್ಯವಸ್ಥಿತ ಸಂತು. ಇವತ್ತು ಜಮೀರ್ ಅಹ್ಮದ್ ಮಾತು ಕೇಳಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವತ್ತೆಲ್ಲ ನಾವು SC ಜನಾಂಗ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಹಿಂದುಳಿದ ವರ್ಗದವ್ರಿಗೆ ಯಾರಾದರೂ ಇನ್ಸ್ಪೆಕ್ಟರ್, ಪೊಲೀಸರ ಸಲುವಾಗಿ IAS IPS ಗೌರ್ಮೆಂಟಿಂದ ಏನೋ ಟ್ರೈನಿಂಗ್ ಕೊಡಕತ್ತೀರಾ? ಆದರೆ PSIಗಳ ಟ್ರೈನಿಂಗ್ ಅನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಭಾಗ
ಕರ್ನಾಟಕದಲ್ಲಿ ಒಮ್ಮೆ ಪ್ರಧಾನಿ ಕ್ಷೇತ್ರದಿಂದ ಆಚೆ ಬಂದಿದ್ರು. ಅವಾಗ ಅಲ್ಲಿ ಹಾಲು ಮತ ಅಂದ್ರೆ ಕುರುಬ ಸಮಾಜಕ್ಕೆ ನಮ್ಮ ಕಡೆ ಹಾಲು ಮತ ಅಂತ ಕರಿತೀವಿ. ಅವರು ಹೋಗಿ ಕೇಟ ಸುತ್ತಿ ಭಂಡಾರ ಹಾಕ್ಬೇಕಂದ್ರೆ ಸಿದ್ದರಾಮಯ್ಯನವ್ರು ಹತ್ಕೊಳ್ಳೋದ್ರೆ ತೆಗೆದು ಹೋಗಿದ್ರು. ಅದೇ ಮೊನ್ನೆ ಸಾವಿರದ ಕಾರ್ಯಕ್ರಮ ಅಂತ ಬೆಂಗಳೂರಿನಾಗ ನೋಡಿರಲಿಲ್ಲ, ಆ ತೊಟ್ಟಿಗೆ ಹೆಂಗೆ ಹಾಕೊಟ್ಟಿದ್ರು ಸಿದ್ದರಾಮಯ್ಯ. ನಿಂದ್ರು ನಿಂದ್ರಪ್ಪ, ಏನು ಅಂತದೇನು ಕರ್ಬೇಕು, ಯಾಕೆ ಕಡಿಬೇಡ ಮಾಡಕ್ಕೆ. ಇವತ್ತು ನನಗೆ ಬಹಳ ಸಂತೋಷ, ಬಹಳ ಅಭಿಮಾನ ಏನು ಬಂದೈತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂ ಶಕ್ತಿ ಎದ್ದು ನಿಂತಿದೆ. ಮಂಡ್ಯ ಅಂದ್ರೆ ಏನಾಗಿತ್ತು, ಬರೀ ಆ ಬಾಸ್ ಈ ಬಾಸ್ ಆಗಿತ್ತು. ಈಗ ಇನ್ನು ಮುಂದೆ ಹಿಂದೂ ಬಾಸ್, ನೋ ಡಿ ಬಾಸ್, ನೋ ಎಫ್ ಬಾಸ್, ನೋ ಡಿ ಬಾಸ್, ಓನ್ಲಿ ಹಿಂದೂ ಬಾಸ್, ಓನ್ಲಿ ಕೇಸರಿ ಬಾಸ್. ಹೌದಿಲ್ಲ? ಹಂಗಂದ್ರೆ ನಮ್ಮ ರಾಜ್ಯ ಉಳಿತದೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಂದಿನ ಜನ್ಮ ಇದ್ರೆ ಸಾಧನಾಗಿ ಹುಡ್ತೀನಿ. ಇನ್ನೊಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ದೇ ಆರ್ ಮೈ ಬ್ರದರ್ಸ್. ಅಕ್ಕಿ ಮಾನ ಮರ್ಯಾದೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಬ್ರದರ್ಸ್ ಅಂದ್ರೆ ಬರೋಬರಿ. ಇವತ್ತು ನೋಡ್ರಿ, ಅವರ ಧರ್ಮದಲ್ಲಿ ಹಿಂದೂಗಳಂದ್ರ ಕಾಪುರಿದರು, ಅವರ ಧರ್ಮ ಹೇಳ್ತದೆ ಎಂದು ಮತ್ತೊಂದು ಧರ್ಮದ ಜೊತೆಗೆ ನೀವು ಸಹೋದರರಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 1944 ಈ ದೇಶದ ಸಂವಿಧಾನ ಬರೆದಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಾರೆ, ಪಾಕಿಸ್ತಾನ ಅಂತ. ಅಂಬೇಡ್ಕರ್ ಅವರು ಹೇಳ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮಗಳನ್ನ ಹಣತಂಬರಕ್ಕೆ ನೋಡ್ಬೇಕಂತ ಧರ್ಮದಲ್ಲಿ ಇಲ್ಲ. ಅವ್ರೇನ್ ಹೇಳ್ತಾರೆ ಅಂಬೇಡ್ಕರ್ ಅತ್ಯಂತ ಬಿಡುದಿಲ್ಲ, ಇವ್ರೆಂದೂ ನಿಮ್ಮ ಅಣ್ಣತಮ್ಮರಾಗುವುದಿಲ್ಲ, ಬಾಯಿ ಹಿಂದೂ ಮುಸ್ಲಿಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಮಾಡಬೇಕಾದ್ರೆ ಜಾತಿ ಆಧಾರ ಮೇಲೆ ಇವತ್ತು ಭಾರತವನ್ನು ಹಿಡಿತಾ ಇದ್ದೇವೆ. ಪಾಕಿಸ್ತಾನ ಯಾರು ಸಲುವಾಗಿ ಮಾಡಿದ್ರು? ಪಾಕಿಸ್ತಾನ ಮುಸ್ಲಿಮರ ಸಲುವಾಗಿ ಮಾಡಿದ್ರು. ಅವಾಗ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶದಲ್ಲಿರುವಂತ ಕಟ್ಟ ಕಡೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಒಂದು ವೇಳೆ ಇದನ್ನು ಇದು ಮಾಡದೇ ಇದ್ರೆ ಮುಸ್ಲಿಮರು ಎಂದೂ ಭಾರತದಲ್ಲಿ ಸಮಾಧಾನದಿಂದಿರುವುದಿಲ್ಲ. ಎಲ್ಲೂ ನೋಡ್ರಿ, ಇವತ್ತು ನಾಗಮಂಗಲದಲ್ಲಿ ಹೋದ ವರ್ಷ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ನಮ್ಮ ಹಿಂದೂಗಳ ಎಷ್ಟೋ ವ್ಯಾಪಾರಸ್ಥರ ಅಂಗಡಿಗಳನ್ನ ಸುಮಾರು 16 ಕೋಟಿ ರೂಪಾಯಿ ಅಷ್ಟು ಅಂಗಡಿಗಳನ್ನ ಭಸ್ಮ ಮಾಡ್ತಾರೆ. ಮದ್ದೂರಿನಲ್ಲಿ ಅವರ ಮಸೂತಿ ಮುಂದೆ ಹೋಗ್ಬೇಕಾದ್ರೆ ಇವತ್ತು ಬೇರೆ ಒಂದು ಹಿಂದೂ ದೇವಸ್ಥಾನದ ಕಲ್ಲುಗಳನ್ನು ಯಾರು ಇಟ್ಟಾರೆ ಅಂತ ನಮ್ಮ ಹಿಂದೂಗಳು ಶಸ್ತ್ರಾಸ್ತ್ರ ಯಾರು ಇಡ್ತಾರೆ ಹಿಂದೂ ದೇವಸ್ಥಾನದಲ್ಲಿ. ಒಂದು ಈದಿ ಮೇಲಾದ ರಂಜಾನ್ದಲ್ಲಿ ಹಿಂದೂಗಳು ಎಲ್ಲಾದರೂ ಮುಸ್ಲಿಮರ ಮೆರವಣಿಗೆ ಮಕ್ಕಳು ಹಾಕ್ಯಾರೇನು ಅಂದ್ರೆ ಈ ಮಕ್ಕಳಿಗೆ ಸೊಕ್ಕಿಗೆ ಬಂದಾರ. ಇವರಿಗೆ ಬರೋಬ್ಬರಿ ಏನ್ ಬೇಕಪ್ಪ ಅಂದ್ರೆ JCB ಉಳಿದೋಗರು ಯಾವ ಇಲ್ಲಿಗಳ ಮಸೂತಿ ಅದಲ್ಲ ಕರ್ನಾಟಕದಾಗ, ಯಾವ ಮಸೂತಿ ಕಲ್ಲು ಬರ್ತದೆ JCB. ಕೊನೆಂತಂದ್ರು ಅಂದ್ರೆ ಹಿಂದೂ ನೋಡ್ರಿ, ಇವತ್ತ ಮದ್ದೂರ್ನಾಗ ಇರ್ಲಿ ಇಷ್ಟು ಜನ ತಿಳ್ಯಾರ ಪಾಪ ಒಂದು ಹಳ್ಳಿಯಾರ. ಮದ್ದೂರ್ನಾಗ ಇವತ್ತು ಏನ್ ತಪ್ಪು ಮಾಡಿದ್ರಪ್ಪ, ನಮ್ಮ ಗಣಪತಿ ಹೋಗ್ಲಿಕ್ಕೆ ಕಲ್ಲು ಹೋಗಿದ್ರಿ. ಒಂದ್ ಕಡೆ ಸಣ್ಣ ಹುಡುಗ ನಮ್ಮ ಗಣಪತಿನ ತೆಗೊಳ್ತಾನೆ, ಮತ್ತೊಂದು ಕಡೆ ಪಾಪ ನಮ್ಮ ದಲಿತರು ಅಲ್ಲಿ ಒಂದು ಸಿದ್ಧಾರ್ಥ ನಗರ ಅಂತ ಹೇಳಿದ್ರು.
28ಕ್ಕೆ ಹಿಂದೂ ಸರ್ಕಾರ ಕರ್ನಾಟಕದಲ್ಲಿ ಬರ್ತಾ ಇದೆ. ನೀವು ಇಡೀ ಮಂಡ್ಯದಲ್ಲಿ ಎಲ್ಲ MLAಗಳನ್ನ ಭಗವಾ ಜೆಂಡ MLAಗಳನ್ನ ಆರಿಸಬೇಕು. ಯಾಕಂದ್ರೆ ಟೀಕೆ ಮಾಡ್ತೀನಿ, ಒಂದೇ ಯಾವ್ದಾದ್ರು ಮಸೂದಿ ಎಲ್ಲ ಬಂದ್ರೆ JCB ಯಾರ್ಯಾರು ಕಲ್ಲು ಹೋಗಿರ್ತಾರಲ್ಲ ಅವ್ರ ಮನೆ JCB ಒಂದು ಹೊತ್ತು ಒಳಗೆ ಹಾಕಿದ್ರ ಅವಾಗ ಏನಾದ್ರೂ ಅವ್ರ ದಾಖಲೆ ಮಾಡಿದ್ರ ಹಿಂದೂಗಳನ್ನ ಕೇಸ್ ಮಾಡೋದಿಲ್ಲ, ಬರೀ ಆ ಸಾಬರ್ಗಾಗ ಅಷ್ಟೇ ಕೇಸು. ಈಗೇನು ಆಗ್ಲಕ್ಕಂದ್ರೆ ಅವ್ರನ್ನೊಂದು 100 ಮಂದಿ ಕೇಸ್ ಮುಗಿತು. ನೀವು ಸುಮ್ಮನೆ ಕೇಸ್ ಕೊಟ್ಟು ಪಾಪ ಹೀಗಾಗಿ ಬರ್ತೂರ್ನಾಗ ಒಬ್ಬ ಆಟೋ ರಿಕ್ಷಾ ಚಾಲಕ ಹೇಳ್ದ, ಅವ್ರ ಊರಾಗ ಒಂದು 17 ವರ್ಷದ ಹಿಂದೆ ಒಂದು ಭಗವಾ ಜೆಂಡ ಸುಟ್ಟಿದ್ದಾರೆ. ಅದಕ್ಕೆ ಇವರು ಅವ್ರ ಜೆಂಡ ಸುಟ್ಟಿದ್ದಕ್ಕೆ ಪಾಪ 17 ವರ್ಷಕ್ಕೆ ಕೊಡ್ತಾರೆ ಆಟೋ ರಿಕ್ಷಾ. ಪಾಪ ದಿನ 300-400 ರೂಪಾಯಿ ದುಡ್ಕೊಡ್ತೀವಿ ನಾವು. 17 ವರ್ಷಕ್ಕೆ ಕಟ್ಟಿಗೆ ಹಾಕಬೇಕಾದ್ರೆ ನಮ್ಮ ಸರ್ಕಾರನೂ ಮಾತಾಡೋಕ್ಕಿತ್ತು. ನಮ್ಮ ಸರ್ಕಾರವೇನು ಸುಧಾರಣೆ ಮಾಡಲಿಲ್ಲ, ಕಠಿಣ ಕ್ರಮ ಕೈಗೊಳ್ಳಲು ಆಗುವುದು. BCI ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋದ್ರು. ಆದ್ರೆ ನಮ್ಮ ಪುಣ್ಯಾತ್ಮ ಗೃಹ ಮಂತ್ರಿ ಇನ್ನೊಬ್ಬ ಶ್ರೀಮಂತ ನಾಯಕ ಅರಗ ಜ್ಞಾನೇಂದ್ರ